ಪಿಒಪಿ ಗಣಪತಿ ಮೂರ್ತಿಗಳಿಗಿಂತ ಪರಿಸರ ಸ್ನೇಹಿಯಾಗಿರುವ ಮಣ್ಣಿನ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿ ಪರಿಸರದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳನ್ನು ತಡೆಯಬೇಕಿದೆ ಎಂದು ಪಿಎಸ್ಐ ಸಂಜೀವ್ ತಿಪ್ಪಾರೆಡ್ಡಿ ಹೇಳಿದರು. ಪಟ್ಟಣದ ಪೊಲೀಸ್ ಹೊರಠಾಣೆಯಲ್ಲಿ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಹಮ್ಮಿಕೊಂಡ ಶಾಂತಿ ಸಭೆಯಲ್ಲಿ ಮಾತನಾಡಿದ ಅವರು, ನಮ್ಮ ದೇಶದ ಸಂಸ್ಕೃತಿ ಅತ್ಯಂತ ಸುಂದರವಾದ ಸಂಸ್ಕೃತಿಯಾಗಿದೆ. ಇಲ್ಲಿ ಎಲ್ಲ ಧರ್ಮಗಳ ಹಬ್ಬಗಳಲ್ಲಿ ಪರಸ್ಪರ ಬಾಂಧವ್ಯದಿಂದ ಆಚರಣೆ ಮಾಡಿಕೊಂಡು ಬರ್ತಿದ್ದಾರೆ. ನಾಲತವಾಡ ಪಟ್ಟಣವು ಶಾಂತಿಗೆ ಹೆಸರಾಗಿದೆ. ಇಲ್ಲಿ ಹಿಂದೂ ಮುಸ್ಲಿಂ ಎನ್ನುವ ಭೇದ ಭಾವವಿಲ್ಲ. ಇಲ್ಲಿನ ಹಿರಿಯರು ಸೌಹಾರ್ದತೆಯಿಂದ ಹಬ್ಬಗಳನ್ನು ಆಚರಣೆ ಮಾಡ್ತಿದ್ದಾರೆ. ಲೌಡ್ ಸ್ಪೀಕರ್ಗಳನ್ನು ಮಿತಿಯಾಗಿ ಬಳಸಿ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡುವ ಸಂಘದವರು ಕಡ್ಡಾಯವಾಗಿ ಪೊಲೀಸ್ ಠಾಣೆಯಿಂದ ಅನುಮತಿ ಪಡೆದುಕೊಳ್ಬೇಕು. ವಿದ್ಯುತ್ ಅಲಂಕಾರಕ್ಕೆ ಬಳಸುವ ವೈರ್ ಗುಣಮಟ್ಟವಾಗಿರಬೇಕು. ಒತ್ತಾಯಪೂರ್ವಕವಾಗಿ ಮತ್ತೊಬ್ಬರಿಗೆ ಹಣ ವಸೂಲಿ ಮಾಡುವುದು ಕಂಡು ಬಂದರೆ ಗಣೇಶ ವಿಸರ್ಜನೆಯ ದಿನ ಡಿಜೆಯ ಪರವಾನಿಗೆ ಯಾವುದೇ ಕಾರಣಕ್ಕೂ ಇರುವುದಿಲ್ಲ. ದಯವಿಟ್ಟು ಹಿರಿಯರು ಯುವಕರಿಗೆ ಡಿಜೆ ಬಳಸದಂತೆ ತಿಳಿಯಬೇಕು ಎಂದರು. ಶಾಂತಿ ಸಭೆ ಮುಗಿದ ನಂತರ ಪಟ್ಟಣದ ಜನರು ನಾಲತವಾಡ ಪೊಲೀಸ್ ಹೊರಠಾಣೆಗೆ ಸಿಬ್ಬಂದಿಗಳನ್ನು ಹೆಚ್ಚಿಸಬೇಕು ಎಂದು ಸಾರ್ವಜನಿಕರು ಪಿಎಸ್ಐ ಅವರಿಗೆ ಮನವಿ ಮಾಡಿದರು. ಹಾಗಾಗಿ ಅದೊಂದಾಯಿತು. ಪೆಂಡಾಲ್ಗಳನ್ನ ಈ ರೋಡ್ ರಸ್ತೆ ಬದಿ ಮೇಲ್ಗಡೆ ಹಾಕಬಾರ್ದು. ಆ್ಯಕ್ಚುಲಿ ಒಂದು ಸಾರ್ವಜನಿಕ ಸಂಚಾರಕ್ಕೆ ಅಡಚಣೆ ಆದರೆ ಆ್ಯಕ್ಚುಲಿ ನಿಮಗಾಗೋದಿಲ್ಲ. ಏನಲ್ಲಿ ಅವಘಡ ಇರ್ತಾವೆ, ಏನಾರ ಸಾವು ಮತ್ತು ಏನಾಯ್ತು ಹಿರಿಯರ ವಯಸ್ಸರು ಏನು ಇರ್ತಾವೆ ಕಾರ್ಯಕ್ರಮ, ಹಾಗಾದಾಗ ನಿಮಗೆ ತೊಂದರೆ ಆಗುತ್ತಲ್ಲ. ಹಂಗಾಗಿ ದಯವಿಟ್ಟು ಏನು ಮಾಡಿರಿ, ಏನರ ಪೆಂಡಾಲ್ ಹಾಕಾಗೈತೆ ಒಂದು ಬದಿಗೆ ಹಾಕಿ ಆ್ಯಕ್ಚುಲಿ ಅದು ಸಂಚಾರಕ್ಕೆ ಏನೂ ತೊಂದರೆ ಆಗಲ್ಲ. ಹಂಗೆ ಆ ಥರ ಮಾಡಿರಿ. ಹೋದ ಸಲ ನಾನು ಬಂದಾಗ ಇಲ್ಲಿ ಫಸ್ಟ್ ಗಣಪತಿ ಹಬ್ಬ ಐತೆ. ಆ್ಯಕ್ಚುಲಿ ನಾನು ಬಂದಾಗಿದ್ದೀನಿ. ನಾನು ಫಸ್ಟ್ ಇದು 2ನೇ ಸಲ ನನ್ನ ಅವಧಿಯೊಳಗೆ ಆಗೋದು ಗಣಪತಿ ಇದರಲ್ಲಿ. ನಾನು ಬಂದಾಗ ಒಳ್ಳೆಯ ಸಹಕಾರ ನೀಡಿದ್ರಲ್ಲ, ಒಂದು ಸಹಕಾರ ನೀಡಿದ್ವಿ. ಇದು 2021-22 ಸಾಲ ಇನ್ಸಿಡೆಂಟ್ ಆಗಿರುತ್ತೆ. ಅಂಥ ಇನ್ಸಿಡೆಂಟ್ ಆದರೆ ಅದು ಪ್ರತಿ ಸಲನೂ ಒಂಥರ ಕಪ್ಪು ಚುಕ್ಕೆ. ಆ್ಯಕ್ಚುಲಿ ಗಣಪತಿ ಹಬ್ಬ ಬಂದಾಗ ನಮ್ಮ ಇಲಾಖೆಗೂ ಒಂಥರ ಹೆಚ್ಚುವರಿಯಾಗಿ ಸಿಬ್ಬಂದಿ ನೇಮಕ ಮಾಡೋದು, ಅದೇನು ಸಮಸ್ಯೆ ಆಗಿದಾರೆ, ಏನು ಅಪರಾಧಗಳಾಗಿದ್ರತ್ತು ಹೀಗಾಗಿ ಆಗತ್ತೆ. ಆ್ಯಕ್ಚುಲಿ ಹಂಗಾಗಿ ದಯವಿಟ್ಟು ಐತೆ ಅಂಥ ಸಣ್ಣ ಪುಟ್ಟ ಏರುಪೇರಾಗಲಿ ಅಥವಾ ಏನಾಗಲಿ ಲೈಟಿಂಗ್ ವ್ಯವಸ್ಥೆ ಆಗಿರ್ಬೇಕು. ಯಾರು ಹೆಣ್ಮಕ್ಳು ಬರ್ತಿರ್ತಾರೆ ಗಣಪತಿ ಹಬ್ಬದ ನಮಸ್ಕಾರ ಮಾಡೋಕ್ಕೆ ಹೆಣ್ಮಕ್ಳು ಬರ್ತಿರ್ತಾರೆ. ಆಗೆಲ್ಲ ನೀವು ಏನು ಹಿರಿಯರು ಇರ್ತಿಲ್ಲ, ಆಯೋಜಕರಲ್ಲ, ಅದ್ರ ಬಗ್ಗೆ ಪೂರ್ವಾಪರ ಇರಬೇಕು. ಆ್ಯಕ್ಚುಲಿ ಸ್ವಲ್ಪ ಹೆಣ್ಮಕ್ಳು ಗೌರವ ಕೊಡೋದಾಗಿ ಅಥವಾ ಲೈನ್ ಬೇರೆ ರಶ್ ಇರ್ತದೆ, ಲೈನ್ ಬೇರೆ ಮಾಡೋದು. ಮತ್ತು ಅಲ್ಲಿ ಒಂದು ಹೇಳ್ಬೇಕಂದ್ರೆ ಈ ಪೆಂಡಾಲ್ಗಳನ್ನೆಲ್ಲ ಇನ್ಸ್ಟಾಲ್ ಮಾಡ್ತಾರೆ. ಪೆಂಡಾಲ್ ಇನ್ಸ್ಟಾಲ್ ಮಾಡಿದ್ಮೇಲೆ ಅಲ್ಲಿ ಸ್ವಲ್ಪ ಏನು ಅಗ್ನಿ ಅನಾಹುತಗಳ ದೀಪದ ವ್ಯವಸ್ಥೆ ಆಯಿತು, ಏನೋ ಸ್ವಲ್ಪ ಏನೋ ಅರಿವಿಗೆ ಆಯಿತು, ಹಿಂಗೆ ಏನೋ ಸ್ವಲ್ಪ ಅಗ್ನಿ ನಿರೋಧಕ ಅಂತ ಏನು ಇರ್ತಾವಲ್ಲ, ಈ ಉಸುಕಾಯಿತು, ಸ್ವಲ್ಪ ನೀರಾಯಿತು, ಏನು ಇಟ್ಕೋಬೇಕಲ್ಲ. ಆ್ಯಕ್ಚುಲಿ ಸಡನ್ನಾಗಿ ಯಾರು ಬಂದ್ರೆ ಬರೋಂಗಿಲ್ಲ. ಆ್ಯಕ್ಚುಲಿ ಹಾಗೆಲ್ಲ ಸ್ವಲ್ಪ ಪರಿಸ್ಥಿತಿ ಬೇರೆ ಇರ್ತವೆ. ಅಟ್ಲೀಸ್ಟ್ ಎಲ್ಲ ನಾವು ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡ್ಬೇಕಾದ್ರು 1-1.5 ತಾಸು ಟೈಮ್ ಅವಧಿ ಆಗುತ್ತೆ. ಆ್ಯಕ್ಚುಲಿ ಆವಾಗ ದೊಡ್ಡ ಅನಾಹುತ ಆದರೆ ಯಾರೂ ಬರೋಂಗಿಲ್ಲ. ಹಾಗಾಗಿ ಸಮಸ್ಯೆಗಳಿಗೆ ಅದಕ್ಕೆ ಪರಿಹಾರ ನಿಮ್ಮಲ್ಲೈತೆ. ಆ್ಯಕ್ಚುಲಿ ಹಾಗಾಗಿ ಕೆಲವು ಸರ್ಕಾರದ ಗೈಡೆನ್ಸ್ ಅಲ್ವ, ಆ ಪ್ರಕಾರ ನಾನು ಹೇಳ್ತೇನೆ ನಿಮಗೆ. ಈಗ ಬಾಬು ಏನಾದರೂ ಮನಸ್ಸಿಗೆ ಹೇಳಿದ್ರಪ್ಪ ಅಂತಂದರೆ ಒಂದು ಸಲ ಅವ್ರಿಗೆ ಸರ್ ಪರ್ಮಿಷನ್ನು ಇಲ್ಲೇ ಕೊಡೋಂಗೆ ವ್ಯವಸ್ಥೆ ಅಲ್ಲ. ಅದು ನಿಮ್ಗೆ ಏನೇನಾದ್ರು ಹೇಳ್ರಿ. ಅದನ್ನು ಪರ್ಮಿಷನ್ ಇಲ್ಲಿದ್ದ ಅಲ್ಲಿ ಬೈಕ್ ತೊಗೊಂಡು 4-5 ಮಂದಿ ಬರೋಪಾಲು ಸ್ವಲ್ಪ ಇಲ್ಲೇ ಕೊಡಂಗೆ ವ್ಯವಸ್ಥೆ ಅಂತಂದ್ರೆ ಸ್ವಲ್ಪ ಇಲ್ಲೇ ಕೊಡಂಗೆ ವ್ಯವಸ್ಥೆ ಮಾಡಿದೆ. ಇರಾಕ್ ಗಣಪತಿ ಇರಾಕ್ ಪರ್ಮಿಷನ್ ಕೊಡ್ತಿದ್ವಿ. ಈಗ ಇಲ್ಲಿದ್ದ 4 ಮಂದಿ ಕೂಡಿ ಮುದ್ದೆ ಹೇಳಕ್ಕೆ ಹೋಗಪ್ಪ, ಅದು ಇಲ್ಲೇ ಸ್ವಲ್ಪ ಅದನ್ನ ಇಲ್ಲೇ ಕೊಡಂಗೆ ವ್ಯವಸ್ಥೆ ಅಂತಂದ್ರೆ ಗಣಪತಿ ಅಂತ ಅದಕ್ಕೆ ಬರಂಗಿಲ್ಲ ಸರಿ ಉದ್ಯೋಗ ಠಾಣಾಧಿಕಾರಿಯವರಿಗೆ ಹಾರ್ದಿಕವಾಗಿ ಸ್ವಾಗತ. ಮತ್ತು ಇಲ್ಲಿಯವರೆಗೆ ನಮಗೆ ಗಣೇಶೋತ್ಸವದ ಪ್ರಯುಕ್ತ ನಾವು ಯಾವ ರೀತಿಯಾಗಿ ಸರ್ಕಾರದ ಸುತ್ತೋಲೆಯ ಪ್ರಕಾರ ಗಣಪತಿಯನ್ನು ಕೂಡಿಸಬೇಕು ಮತ್ತು ಸೌಹಾರ್ದತೆ ಹೇಗೆ ನಾವು ನಮ್ಮಲ್ಲಿ ಉಳಿಸ್ಕೋಬೇಕು ಅನ್ನುವಂಥ ಒಂದೆರಡು ಮಾತುಗಳನ್ನು ಹೇಳಿದ್ದಾರೆ. ನಾವು ಯಾವಾಗಲೂ ಸೌಹಾರ್ದತೆಗೆ ಹೆಚ್ಚಿನ ಒತ್ತು ಕೊಡುವಂಥ ಜನ ನಾಲತವಾಡದ ಜನ. ಎಲ್ಲ ಸಮಾಜದವರು ಸೋದರಕ್ಕಿಂತ ಹೆಚ್ಚಾಗಿ ನಾವು ಎಲ್ಲ ಹಬ್ಬವನ್ನು ಮಾಡುತ್ತೇವೆ. ಯಾವುದೇ ರೀತಿಯ ಇನ್ನೂವರೆಗೂ ಯಾವುದೇ ರೀತಿಯ ಅಂಥ ಗಲಭೆ ಆಗಲಿ ಮತ್ತೊಂದಾಗಲಿ ನಮ್ಮೂರಲ್ಲಿ ಆದಂಥ ಘಟನೆ ಇಲ್ಲ. ತುಂಬ ಸೋದರತ್ವ ಮತ್ತು ಸಂಬಂಧ ನಮ್ಮಲ್ಲಿ ಇದೆ, ತುಂಬ ಗಟ್ಟಿಯಾಗಿದೆ. ಸಣ್ಣ ಹುಡುಗರು ಏನೋ ಒಂದು ಇದು ಇರ್ತಾರೆ, ಅದಕ್ಕೆಲ್ಲ ಹಿರಿಯರು ಕೂಡಿ ಸಂಭಾಳಿಸ್ಕೊಂಡು ಪ್ರತಿಯೊಂದು ಹಬ್ಬನೂ ಮಾಡುವಂಥ ವ್ಯವಸ್ಥೆ ನಾವು ಮಾಡ್ತೇವೆ. ಸಮಸ್ತ ಸಮಾಜದ ಪರವಾಗಿ ನಾನೊಂದು ಭರವಸೆ ಕೊಡ್ತೀನಿ ಸಾಹೇಬರಿಗೆ. ಆ ರೀತಿ ಯಾವುದೇ ರೀತಿಯ ಘಟನೆ ನಮ್ಮೂರಲ್ಲಿ ಆಗಂಗಿಲ್ಲ. ನಾವು ಏನಾದರೂ ಇದ್ದರೆ ನಾವು ಹಿರಿಯರು ಕುಂತು
ನಿಂತ ಎಲ್ಲ ಹಬ್ಬವನ್ನು ನಿಭಾಯಿಸುವಂಥ ಕೆಲಸ ಮಾಡ್ತೇವೆ. ಎಲ್ಲ ಹಬ್ಬ ಎಲ್ಲ ಜಾತಿಯ ಜನ ಸೇರಿ ಮಾಡುವಂಥ ಪದ್ಧತಿ ನಮ್ಮೂರಲ್ಲಿದೆ. ಹಾಗಾಗಿ ನಮ್ಮೂರಲ್ಲಿ ಯಾವುದೇ ರೀತಿಯ ಗಲಭೆ ಆಗಿಲ್ಲ ಅನ್ನುವಂಥ ಭರವಸೆಯನ್ನು ಸಾಧಿಸುತ್ತಾ ನಾವು ಇಷ್ಟು ಜವಾಬ್ದಾರಿತವಾಗಿ ನಮಗೆ ಹಬ್ಬ ಆಚರಿಸಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಕ್ಕಾಗಿ ನಮ್ಮ ನಾಲ್ಕು ವಾರ್ಡ್ ಜನತೆಯ ಪರವಾಗಿ ಧನ್ಯವಾದ.